ನೀನು ಅನಾದಿಯಂತೆ, ಅನಂತವಂತೆ, ಅಖಂಡವಂತೆ, ಅಪಾರವಂತೆ. ಹೌದೇ ದೇವರೇ? ನಿನಗೆ ಸಹಸ್ರಾರು ಅವತಾರಗಳಂತೆ, ಅದರಲ್ಲೂ ಹೆಚ್ಚು ಶಕ್ತಿಶಾಲಿ, ಕಡಿಮೆ ಶಕ್ತಿಶಾಲಿ ಅವತಾರಗಳಂತೆ. ದೇವರೇ, ನಿನಗೆ ಸಹಸ್ರಾರು ಅವತಾರಗಳಂತೆ, ಅದರಲ್ಲೂ ಹೆಚ್ಚು ಶಕ್ತಿಶಾಲಿ, ಕಡಿಮೆ ಶಕ್ತಿಶಾಲಿ ಅವತಾರಗಳಂತೆ. ಜಾತಿಗೊಂದು ದೇವರಂತೆ, ಅದರಲ್ಲೂ ಹೆಚ್ಚಂತೆ, ಕಡಿಮೆಯಂತೆ. ಹೌದೇ? ಜಾತಿಗೊಂದು ದೇವರಂತೆ, ಅದರಲ್ಲೂ ಹೆಚ್ಚಂತೆ, ಕಡಿಮೆಯಂತೆ. ಹೌದೇ? ಆ ಅವತಾರಗಳಲ್ಲಿ ಕೆಲವಕ್ಕೆ 16 ಮುಖಗಳಂತೆ, 106 ಕೈಗಳಂತೆ. ಆ ಅವತಾರಗಳಲ್ಲಿ ಕೆಲವಕ್ಕೆ 16 ಮುಖಗಳಂತೆ, 106 ಕೈಗಳಂತೆ. ಆದರೆ 16 ಕಾಲುಗಳ ರೂಪ ಇಲ್ಲವಂತೆ. ಏಕಂತೆ? ಆ ಅವತಾರಗಳಲ್ಲಿ ಕೆಲವಕ್ಕೆ 16 ಮುಖಗಳಂತೆ, 106 ಕೈಗಳಂತೆ, ಆದರೆ 16 ಕಾಲುಗಳ ರೂಪ ಇಲ್ಲವಂತೆ. ಏಕಂತೆ? ದೇವರೇ, ಸಕಲ ಜೀವಿಗಳು ನಿನ್ನ ಮಕ್ಕಳಂತೆ, ಆದರೂ ನಿನ್ನ ಆವಾಸದ ಆವರಣದೊಳಗೆ ಕೆಲವರಿಗೆ ವಿಶೇಷ ಆತಿಥ್ಯವಂತೆ, ಮತ್ತೆ ಕೆಲವರು ನಿನ್ನ ಹೆಸರು ಹೇಳಿದರೂ ಪಾಪವಂತೆ. ನಿನ್ನ ಗರ್ಭದಲ್ಲೇ ಹುಟ್ಟಿದ ಮಕ್ಕಳು ನಿನ್ನ ಮುಟ್ಟಿದರೆ ನಿನಗೇ ಮೈಲಿಗೆಯಂತೆ. ದೇವರೇ, ಸಕಲ ಜೀವಿಗಳು ನಿನ್ನ ಮಕ್ಕಳಂತೆ, ಆದರೂ ನಿನ್ನ ಆವಾಸದ ಆವರಣದೊಳಗೆ ಕೆಲವರಿಗೆ ವಿಶೇಷ ಆತಿಥ್ಯವಂತೆ, ಮತ್ತೆ ಕೆಲವರು ನಿನ್ನ ಹೆಸರು ಹೇಳಿದರೂ ಪಾಪವಂತೆ. ನಿನ್ನ ಗರ್ಭದಲ್ಲಿ ಹುಟ್ಟಿದ ಮಕ್ಕಳು ನಿನ್ನ ಮುಟ್ಟಿದರೆ ನಿನಗೇ ಮೈಲಿಗೆಯಂತೆ. ನಿನ್ನ ಮನೆಯೊಳಗೆ ನಿನ್ನ ಕೆಲವು ಮಕ್ಕಳಿಗೆ ಪ್ರವೇಶವಿಲ್ಲ ಅಂತೆ. ಏಕಂತೆ? ನಿನ್ನ ಮುಟ್ಟಿದರೆ ನಿನಗೇ ಮೈಲಿಗೆಯಂತೆ, ನಿನ್ನ ಮನೆಯೊಳಗೆ ನಿನ್ನ ಕೆಲವು ಮಕ್ಕಳಿಗೆ ಪ್ರವೇಶವಿಲ್ಲವಂತೆ. ಹೌದೇ? ದೇವರೇ, ನೀನು ಪುಲ್ಲಿಂಗವೋ ಸ್ತ್ರೀಲಿಂಗವೋ? ದೇವರೇ, ನೀನು ಪುಲ್ಲಿಂಗವೋ ಸ್ತ್ರೀಲಿಂಗವೋ? ನಿನ್ನ ಗುರುತಿಸುವುದು ಮಾತ್ರ ನಿತ್ಯ ನಪುಂಸಕ ಲಿಂಗಗಳಾದ ಕಲ್ಲು, ಮಣ್ಣು, ಮರದ ಸಾಧನೆಗಳಿಂದಲೇ ಅಂತೆ. ನಿನ್ನ ಗುರುತಿಸುವುದು ಮಾತ್ರ ಕಲ್ಲು, ಮಣ್ಣು, ಮರದ ಸಾಧನಗಳಿಂದಲೇ ಅಂತೆ. ದೇವರೇ, ನೀನು ನಮಗಿಂತ ಭಿನ್ನವೋ ಅಭಿನ್ನವೋ? ದೇವರೇ, ನೀನು ನಮಗಿಂತ ಭಿನ್ನವೋ ಅಭಿನ್ನವೋ? ಆದರೂ ನಮ್ಮ ರೂಪಗಳಂತೆಯೇ ನಿನ್ನನ್ನು ಚಿತ್ರಿಸಿದ್ದಾರೆ. ಏಕಂತೆ? ದೇವರೇ, ತಂದೆ ತಾಯಿಗಳು ಮಕ್ಕಳಿಗಾಗಿ ತ್ಯಾಗ ಮಾಡುತ್ತಾರಂತೆ. ದೇವರೇ, ತಂದೆ ತಾಯಿಗಳು ಮಕ್ಕಳಿಗಾಗಿ ತ್ಯಾಗ ಮಾಡುತ್ತಾರಂತೆ, ಅವರಲ್ಲಿ ಕರ್ತಮಗಳಿಲ್ಲವಂತೆ. ನೀನು ಮಾತ್ರ ಮಕ್ಕಳಿಂದಲೇ ದಾನ ಪಡೆಯುವಂತೆ, ಪಡೆದು ಸಂಗ್ರಹಿಸಿಡುವೆಯಂತೆ. ನೀನು ಮಾತ್ರ ಮಕ್ಕಳಿಂದಲೇ ದಾನ ಪಡೆಯುವೆಯಂತೆ, ಪಡೆದು ಸಂಗ್ರಹಿಸಿ ಇಡುವೆಯಂತೆ. ನಿನ್ನ ಕೆಲವು ಆವಾಸದೊಳಗೆ 1000 ಟನ್ನುಗಟ್ಟಲೆ ಚಿನ್ನ, ಬೆಳ್ಳಿ, ನಗದು, ನಾಣ್ಯ ಉಂಟಂತೆ. ನಿನ್ನ ಆವಾಸದೊಳಗೆ 1000 ಟನ್ನುಗಟ್ಟಲೆ ಚಿನ್ನ, ಬೆಳ್ಳಿ, ನಗದು, ನಾಣ್ಯ ಉಂಟಂತೆ. ಅದು ಕೆಲವರಿಗೆ ಮಾತ್ರ ಮೀಸಲಂತೆ. ಅದನ್ನು ಕಾಯಲೆಂದಲೇ 1000 ಕಾವಲುಗಾರರಂತೆ. ಚಿನ್ನ, ಬೆಳ್ಳಿ, ನಗದು, ನಾಣ್ಯ ಉಂಟಂತೆ, ಅದು ಕೆಲವರಿಗೆ ಮಾತ್ರ ಮೀಸಲಂತೆ. ಅದನ್ನು ಕಾಯಲೆಂದೇ 1000 ಕಾವಲುಗಾರರಂತೆ. 3/4 ಪಾಲು ನಿನ್ನ ಮಕ್ಕಳೇ ದುಡಿದ ದುಡ್ಡು, 3/4 ಪಾಲು ನಿನ್ನ ಮಕ್ಕಳೇ ದುಡಿದ ದುಡ್ಡು. ನಿನಗೇ ದಾನ ಕೊಟ್ಟ ದುಡ್ಡನ್ನು ಪಡೆದು ಕೆಲವು ಮಕ್ಕಳಿಗೆ ಮಾತ್ರ ಅಘೋಷಿತ ಹಕ್ಕು ಪತ್ರ ಮಾಡಿಸಿದ್ದು ಏಕೆ ದೇವರೇ? 3/4 ಪಾಲು ನಿನ್ನ ಮಕ್ಕಳೇ